ಇನ್ಶಾರ್ಟಲ್ಲಿ ವಿಡಿಯೋ ಇಟ್ಟಿದ್ದೆ ಬಂದಿಲ್ಲ, ಅದಕ್ಕೆ ಮತ್ತೊಮ್ಮೆ ಬಿಟ್ಟಿನಿ, ಬೇಜಾರಾಗ್ಬಿಡಿ ಫ್ರೆಂಡ್ಸ್. ಕೂಗ್ರಿ ನಿಮ್ಮ ಅತ್ಕೇನು ಕೂಗ್ರಿ, ಅವರು ಫುಲ್ ಖುಷಿ ಆಗ್ತಾರೆ ಕೂಗ್ರಿ. ಅತ್ಗೆಮ್ಮ ಅತ್ಗೆಮ್ಮ ಅಯ್ಯೋ ಅಯ್ಯೋ ನನ್ನ ಮಗ ಬಂದವನೇ, ಅಯ್ಯೋ ಭಗವಂತ, ಲೋ ಸಿದ್ಧ. ಲೋ ಸಿದ್ಧ ಎಲ್ಲ ಊರ್ ಮಂದಿ ಎಲ್ಲ ಸತ್ತೋಗನ ಎಲ್ಲ ಸುಟ್ಬಿಟ್ಟವ್ರೆ ಅಂತೇಳಿ ಎಲ್ಲರೂ ಅಡ್ಕಂತಿದ್ರು ಕಲ. ನಿಮ್ಮ ಅತ್ತಿಗೆ ಇಲ್ಲ, ನನ್ನ ಮೈದ್ನ ಬತ್ತಾನ ನನ್ನ ಮಗ ಬತ್ತಾನ ಅಂತೇಳಿ ಕಾಯ್ಕೊಂಡು ಕೂತಾಳಕಲ್ಲೋ ನಿಮ್ಮ ಅತ್ತಿಗೆ. ಅಯ್ಯೋ ಅಮ್ಮಿ, ಲೇ ಭಾಗ್ಯ ಬಾರೇ, ನೀನು ನಳಿ ಮೈದು ನಿಮ್ಮ ಮೈದ್ನ ಬಂದವನೇ, ಬಾರೇ. ಏ ಅತ್ತೆ ನನ್ನ ಮೈದ್ನ ಬತ್ಕವನ. ಅಯ್ಯೋ ಲೋ ಸಿದ್ದಣ್ಣ, ಅಯ್ಯೋ ನನಗಂತೂ ಭಾಳ ಖುಷಿ ಐತೈತಿ ಲೋ ಸಿದ್ಧ. ಭಾಗ್ಯ ಬಂದಿಯಾ, ಬಾರೇ ನಿನ್ನ ಮೈದ ಬತ್ಕೋನೆ ಬಾರೇ. ನನಗಂತೂ ಈ ಖುಷಿನ ಎಲ್ಲರ ಹತ್ರನೂ ಹೇಳ್ಕಂಬಕ್ಕೆ ಅನಿಸ್ತೈತೆ ಕಣೆ, ಇಡೀ ಊರು ಮಂದಿ ಎಲ್ಲ. ಅಯ್ಯೋ ಇಲ್ಲ ನಿನ್ನ ಮೈದ ಸತ್ತಾನಂದ್ರು, ಅಯ್ಯೋ ಇಲ್ಲ ನನ್ನ ಮೈದ ಬತ್ಕಾನ, ನನಗೆ ಮನ್ಸಲ್ಲಿ ಎಲ್ಲ ಒಂದು ಕಡೆ ಅನಿಸ್ತೈತಿ ಅಂತಿದ್ದಲ್ಲಿ ನೋಡ್ಬಾರೆ. ಅಯ್ಯೋ ನಿನ್ನ ಮೈದ ಬತ್ಕೋನೆ ಬಾರೇ, ನಮ್ಮ ಸಿದ್ದಣ್ಣ ಬತ್ಕೋನೆ, ನಮ್ಮ ಸಿದ್ದಣ್ಣ. ನನಗಂತೂ ಬ್ಯಾಸತ್ತು ಬಿಟ್ಟಿತ್ತು ಕಣತೆ ಅದಕ್ಕೆ. ಯಾವಾಗ ನನ್ನೆಲ್ಲ ನೋಡ್ತೀನಿ, ಯಾವಾಗ ನಾನು ಮಾತಾಡ್ತೀನಿ, ನಮ್ಮ ತಿಪ್ಪೇಸನ ಜೊತೆ ಯಾವಾಗ ಮಾತಾಡ್ತೀನಿ ಅಂತೇಳಿ ಜೀವತ್ತು ಅಡ್ಬಡ್ಸೋದು ಕಣ ಅದಕ್ಕೆ. ನಾನಂತ ಇಲ್ಲಿ ಬಂದಿದ್ದು ಭಾಳ ಖುಷಿ ಆಯಿತು. ನಾನು ಬದುಕದ ಇಲ್ಲ ಅನ್ಕೊಂಬಿಟ್ಟೆ. ಅಯ್ಯೋ ಆ ರಾಜ ಚುಚ್ಚಿದ್ ನೋಡಿದ್ರೆ ನಾನು ಸತ್ತ ಹೋಗ್ಬಿಡ್ತೀನಿ ಅಂದ್ಕೊಂಡೆ. ಅಯ್ಯೋ ನಾನು ಇನ್ನೂ ಬದುಕಿನಿ ಏನತ್ಕ ಈ ಪೊಲೀಸ್ ಅಮ್ಮನೇ ಕಾರಣ. ಅವತ್ತು ಪೋಸ್ಟ್ ಮಾರ್ಟಮ್ಗೆ ತಗೊಂಡೋದಾಗ ಎಲ್ಲರೂ ಈ ಅಮ್ಮ ನನ್ನನ್ನು ಕಾಪಾಡಿಲ್ಲ ಅಂದಿದ್ರೆ ನಾನು ಚುಚ್ಚ ಬಿಡೋರು ಕಡತ್ತೆ, ಚುಚ್ಚು ಬಿಡೋರು ಪೊಲೀಸ್ ಅಮ್ಮ, ಇನ್ನೊಬ್ಬ ಪೊಲೀಸ್ ಅಮ್ಮ. ರಾಜ ಚುಚ್ಚಿದ ನಿನ್ನ ಏನೆಲ್ಲ ಪಾಪ ಹೇಳ್ತಿರೋದು, ನೀನು ನನ್ನ ಕಿವಿ ಹತ್ರನೇ ಹೇಳ್ತಿದ್ದೆ, ನಾನು ಕೇಳಿಸ್ತು ಕಲ. ರಾಜ ಚುಚ್ಚಿದ್ನಲ್ಲ ನಿನ್ನ ಪಾಪ, ಅವನು ಚುಚ್ಚಿದ್ನ ಬಡ್ಡಿ ಮಗ. ಅಯ್ಯೋ ನಾವು ಒಂದೊಮ್ಮೆ ಚುಚ್ಚಾಳ ಅಂದ್ಬಿಟ್ಟು ಅವಳನ್ನ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ಗೆ ಹಾಕ್ಸಿವಲ್ಲೋ. ನೆಲ್ಲ ಪಾಪ ನೀನು ಹೇಳ್ತಿರೋ ದೀಟ ಏನಲ್ಲ, ಅವನು ಚುಚ್ಚಿದ್ನಲ್ಲ ನಿನ್ನ. ನಾವು ಒಂದೊಮ್ಮೆ ಚುಚ್ಚಾಳ ಅಂದ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಒಂದೊಮ್ಮೆ ಮ್ಯಾಗ ಕೊಟ್ಟಿವಲ್ಲ. ಅಯ್ಯೋ ಮಯೂರಿಯಮ್ಮ ಅನ್ನೋದು ಬರ್ತಾ ಯಮನಮ್ಮ, ಅದೇನು ಮಾಡ್ತೀಯ ನೋಡಮ್ಮ, ಒಂಚೂರು ಕಾಪಾಡಮ್ಮ ಹುಡುಗಿನ. ಅಯ್ಯೋ ಭಗವಂತ, ನಾನು ಹಾಕಿ ಮಾಡಾಳ ಅಂತೇಳಿ ಅವಳ ಬಗ್ಗೆ ನಾ ಇದು ಮಾಡಿದ್ವಲ್ಲವೋ. ಹೌದು ಅವ್ರ ಚುಚ್ಚಿರೋದು. ಅದಕ್ಕೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತಾನೆ ಬಂದಿದ್ದು, ನಿಮಗೆಲ್ಲ ಅರ್ಥ ಗೊತ್ತಾಗಲಿ ಅಂದ್ಬಿಟ್ಟು ನಿಮ್ಮ ಹುಡುಗನ ನಿಮ್ಮ ಹತ್ರ ಕರ್ಕೊಂಬಂದಿದ್ದು. ಅದಕ್ಕೆ ಇವಾಗ ತೋರಿಸಿ ನಾವು ಕರ್ಕೊಂಡು ಹೋಗ್ಬಿಡ್ತೀವಿ. ಅದಕ್ಕೆ ಅಲ್ಲೆಲ್ಲ ಮುಖ ಮುಚ್ಕೊಂಡು ಕರ್ಕೊಂಬಂದು ಇಲ್ಲಿ ಮಾತ್ರ ಬಟ್ಟೆ ತಗ್ತಿದ್ದು ಅವ್ರ ಮುಖದಿಂದ. ಅದಕ್ಕೆ ನಿಮಗೆ ತೋರಿಸಿ ಕರ್ಕೊಂಡು ಹೋಗೋಣ. ನೀವಂತೂ ಮಗ ನನ್ನ ಮೈದ ಅಂತಿದ್ರ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತೇಳಿ ಕರ್ಕೊಂಬಂದೆ. ಇವಾಗ ಮತ್ತೆ ಕರ್ಕೊಂಡು ಹೋಗ್ಬೇಕು. ನಾಳೆ ಕೋರ್ಟಲ್ಲಿ ಕೇಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ನಾಳೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಹಾಗೆ ರಾಜುನೂ ಬರಬೇಕು, ರಾಜುನ ಅವ್ರ ಅಮ್ಮನೆಲ್ಲ. ಒಡ್ಡಿ ಮಗ ಬರಬಾರ್ದು ಬಂದು ಹೊತ್ಕೊಂಡು ಹೋಗುತ್ತಾ ನನ್ನ ಮೈದನ ಮೇಲೆ ಯಾವ ಹೊಟ್ಟೆ ಕಿಚ್ಚಿತ್ತೋ, ಬರಬಾರ್ದು ಬರೋವನ್ಗೆ ಒಟ್ಟು ಹಾಳಾಗ ಬೆವರ್ಸಿ ನನ್ನ ಮಗಂಗೆ. ಮಂದಿ ಮಕ್ಳು ಚೆನ್ನಾಗಿದ್ರ ಒಟ್ಟರ್ಕೊಂಡು ಸಾಯ್ತಾನ ಬೋಳಿ ಮಗ ಅವನು. ಅವನನ್ನು ಮಾತ್ರ ಸುಮ್ಮನೆ ಬಿಡ್ಬೇಡಿ ಮೇಡಮ್ ಅವರ. ಟೇಷನ್ಗೆ ಹಾಕಿ ಚೆನ್ನಾಗಿ ಬಿಡಿರಿ, ಬುದ್ಧಿ ಕಲಿಬೇಕು ಬೊಡ್ಡಿ ಮಗ. ಅಯ್ಯೋ ನನ್ನ ಕೈಲಾಯ್ತಿಲ್ಲ, ಕಾಪಾಡಿ ಅಂದ್ಬಿಟ್ಟು ಒದ್ದಾಡ್ಬೇಕು. ಇವಾಗಲ ಬಾಣಲಿ ನನ್ನ ಮಗ ಅವನಿಗೆ ಎಡ್ತಿಗೆ ಮೋಸ ಮಾಡ್ದ. ಇವಾಗ ನೋಡ್ರಿ ಎಲ್ಲ ಗೊತ್ತಾಗ್ತೈತಿ ಒಕ್ಕಳಿಂದತ್ತು. ಇಂದ ನನ್ನ ಮಕ್ಳು ಇದ್ಬಿಟ್ರೆ ಜೀವನ ಹಾಳಾಗೋಗ್ಬಿಡುತ್ತೆ. ನನ್ನ ಮಗನ ನಾನು ಎಷ್ಟು ಕಳ್ಕೊಂಡು ಒಯ್ಯಿ ಅಂತಿದ್ವು, ನನ್ನ ಮಗ ನಮ್ಮ ಕೈಯಾಗ ಸಿಕ್ಕುದ ನಂಗೆ ಅದಾ ಖುಷಿ ಮೇಡಮ್ ಅವರ. ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಾದ್ಮೇಲೆ ಕಳಿಸ್ತೀನಿ ಇವ್ರನ್ನ. ಅಲ್ಲಿವರೆಗೂ ನಮ್ಗೆ ಒಂಚೂರು ನಮ್ಮ ಕೇಸು ಅದು ಇದು ಅಂತ ಇರುತ್ತೆ, ನಾವು ಕರ್ಕೊಂಡು ಹೋಗ್ತೀವಿ. ನೀವೇನು ಬೇಜಾರಿಲ್ಲ ತಾನೆ ಕರ್ಕೊಂಡು ಹೋಗೋದ್ರಿಂದ. ಇವತ್ತು ನಾಳೆ ಸ್ವಲ್ಪ ಕೇಸ್ ಇರುತ್ತೆ, ಅದಕ್ಕೆ ಎಲ್ಲನೂ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಲ್ಲ. ಇವ್ರಿಗೂ ನೋಟಿಸ್ ಕಳಿಸ್ಬೇಕು ಕೋರ್ಟೊಂದು, ಸಿಂಗರಂಗಂಗುವೆ. ಅದಕ್ಕೆ ಫಸ್ಟ್ ಅವಳನ್ನ ಎಳ್ಕೊಂಡೋಗಿ ಜೈಲಕ್ಕೆ ಹಾಕ್ರಿ ಮೇಡಮ್ ಅವ್ರೆ. ಮಗನ ಬುದ್ಧಿ ಗೊತ್ತಿದ್ರು ಆ ಹೆಣ್ಮಗಿನ ಕರ್ಕೊಂಡೋಗಿ ಇದು ಮಾಡವಳೆ ಅಂದ್ರೆ ಆ ಹೆಣ್ಮಗಿಗೆ ನ್ಯಾಯ ಸಿಗಲೇಬೇಕು. ಆ ಹೆಣ್ಮಗಿದ ತಪ್ಪು ಅಂದ್ಕೊಂಡು ಊರಾಗೆಲ್ಲ ನಾವು ಆ ಹೆಣ್ಮಗಿಗೆ ಒಂದಂದಿಲ್ಲ ಸಹಿಸ್ಕೊಂಡು ಅವ್ರನ್ನ ಅವ್ರ ತಂಗಿಗೂ ಅವ್ರ ಅಕ್ಕಂಗೂ ಒಂದು ಮಾತಂದಿಲ್ಲ ನಾವು. ಅದನ್ನು ಸಹಿಸ್ಕೊಂಡು ಆ ಹೆಣ್ಮಗ ಸುಮ್ಮನೆ ಹೋಗೈತಿ. ಸುಮ್ಮನೆ ಬಿಡ್ಬೇಡ್ರಿ ಮೇಡಮ್ ಅವ್ರೆ, ಬಿಡೋಕೋಬೇಡ್ರಿ. ಸರಿ ಬಾರಸಿದಣ. ನಿಮ್ಮ ಅಮ್ಮನ ನೋಡ್ಬೇಕು ಅಂತ ಆಸೆಯಿಂದ ಕೇಳ್ಕೊಂಡ್ರಲ್ಲ, ಅದಕ್ಕೆ ಕರ್ಕೊಂಬಂದಿನಿ. ಇವಾಗೆಲ್ಲ ನೋಡಾಯ್ತಲ್ಲ, ಬರ್ರಿ. ಆಮೇಲೆ ಊರು ಮಂದಿ ಯಾರು ನೋಡ್ಬಿಟ್ರೆ ಕಷ್ಟ ಆಗುತ್ತೆ, ಬನ್ನಿ. ನೋಡ್ರಲ್ಲ ವೀಕ್ಷಕರ, ಸಿದ್ದಣ್ಣ ಬದುಕಾನ. ಅದಕ್ಕೆ ನಾನು ಕರ್ಕೊಂಬಂದಿದ್ದಿಲ್ಲ. ಅವ್ರಿಗೆ ಸ್ವಲ್ಪ ಫುಲ್ಲು ಕ್ಯೂರ್ ಆಗೋವರೆಗೂ ಕರ್ಕೊಂಬರೋದು ಬೇಡ ಅಂತೇಳಿ ನಾನು ಅಲ್ಲೇ ಇಟ್ಕೊಂಡಿದ್ದು. ಇವಾಗ ಫುಲ್ಲು ಕ್ಯೂರ್ ಆಗೋರು, ಅದಕ್ಕೆ ಕರ್ಕೊಂಬಂದಿನಿ ಅವ್ರ ತಾಯಿ ಹತ್ರ. ನಾಳೆಗೆ ಕೋರ್ಟಾಗ ಕೇಸ್ ಹಾಕಿ ಇದನ್ನು ಸಾಲ್ವ್ ಮಾಡಿಬಿಡ್ತೀವಿ.
ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.